ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಲ್ಲ. ಯಾಕಂದರೆ ಕರೋನಾ ಇರೋದ್ರಿಂದ ಮನೆಯಿಂದ ಆಚೆ ಬರಲಾರ್ದೆ ಮನೆಯಲ್ಲಿ ಕುತ್ಕೊಂಡು ಚೆನ್ನಾಗಿ ಓದಿ. ನಾವು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ಣಾಂಕಗಳು ಅಂತಕ್ಕಂಥ ಅಧ್ಯಾಯದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ನೋಡ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲಿ ಅಭ್ಯಾಸ 2.2 ಇದರಲ್ಲಿ ಬರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ಬಿಡಿಸೋಣ. ಈಗಾಗಲೇ ನಾವು ಸಹವರ್ತನೆಯ, ಪರಿವರ್ತನೆಯ, ವಿಭಾಜಕ ನಿಯಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ಒಂದು ಆಧಾರದ ಮೇಲೆನೆ ಈ ಲೆಕ್ಕಗಳಿದಾವೆ. ಒಂದೊಂದಾಗಿ ನಾವೇನ್ ಮಾಡ್ತಾ ಹೋಗೋಣ, ಬಿಡಿಸ್ತಾ ಹೋಗೋಣ. ನೀವು ಟೆಕ್ಸ್ಟ್ ಬುಕ್ ಅನ್ನು ಕೂಡ ರೆಫರ್ ಮಾಡಬೇಕಾಗತ್ತೆ. ಏನಿದೆ ಅಂತಂದ್ರೆ, ಮೊದಲೇದು ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ ನೋಡಿ. ನಾನು ಪುಸ್ತಕದಲ್ಲಿ ಇದೆ ನೋಡ್ರಿ, ಹೇಳ್ತಾ ಇದ್ದೀನಿ. ಇದಿದೆ ಅಲ್ಲ ಒಂದನೇದು. ಈಗ ಒಂದನೇ ಒಂದು ಪ್ರಾಬ್ಲಮ್ ಅನ್ನ ನಾವೀಗೇನ್ ಮಾಡೋಣ, ಬಿಡಿಸೋಣ. ಹೌದಾ? ನೋಡಿ, 837 ಪ್ಲಸ್ 208 ಪ್ಲಸ್ 363. ಹೌದಾ? ಈ ಲೆಕ್ಕವನ್ನ ನಾವೇನ್ ಮಾಡಬೇಕು, ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ನಾವು ಯಾವುದೇ ಕ್ರಮದಲ್ಲಿ ಏನ್ ಮಾಡಬಹುದು, ಬಿಡಿಸಬಹುದು ಇದನ್ನ. ಈಗ ನೋಡಿ ಏನ್ ಮಾಡೋಣ, ಇದು 3 ಸಂಖ್ಯೆ ಇರೋದ್ರಿಂದ ಗುಂಪು ಮಾಡೋಣ. 837 ಹೌದಾ, ಪ್ಲಸ್ 208 ಪ್ಲಸ್ 363. ಇನ್ನು ಇದನ್ನ ಏನ್ ಮಾಡಬಹುದು, ಇನ್ನೊಂದು ತರಣೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸಂಖ್ಯೆನ ಹೊರಗೆ ಹಾಕಿ ಒಳಗಿರ್ತಕ್ಕಂಥದನ್ನ ತೆಗೆದುಕೊಳ್ಬಹುದು. ಹೌದಾ? 208 ಪ್ಲಸ್ 837 ಪ್ಲಸ್ 363. ಹೌದಾ? ಈಗ ಬಿಡಿಸ್ತಾ ಹೋಗೋಣ. ನೋಡಿ, 837 ಪ್ಲಸ್ 208 ಮತ್ತು 363 ಕೂಡಿಸ್ಬೇಕು. ಹೌದಾ? ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ 571 ಆಗುತ್ತೆ. ನೀವು ಕೂಡಿಸಿ ನೋಡಿ. ನೆಕ್ಸ್ಟ್ ನೋಡಿ, 208 ಪ್ಲಸ್ 837 ಮತ್ತು 363 ನಾವೇನ್ ಮಾಡ್ಬೇಕು, ಇಲ್ಲಿ ಕೂಡಿಸ್ಬೇಕು. ಕೂಡಿಸಿದ್ರೆ 1200 ಆಗುತ್ತೆ. ಹೌದಾ? ಕೂಡಿಸಿ ನೀವು. ನೆಕ್ಸ್ಟ್ ಇದನ್ನ ಏನ್ ಮಾಡೋದು, 837 ಪ್ಲಸ್ 571 ಕೂಡಿಸಿದ್ರೆ 1408. ಇದು ಕೂಡ ಕೂಡಿಸಿದ್ರೆ ಏನಾಗುತ್ತೆ, 1408 ಆಗುತ್ತೆ. ಹೌದಾ? 1200ರಲ್ಲಿ 200, 1408, 1408 ಆಯ್ತಲ್ಲ. ಈ ಒಂದು ಲೆಕ್ಕವನ್ನ ನೀವು ಈ ರೀತಿಯಾಗಿ ಬಿಡಿಸಬೇಕು. ಇನ್ನೊಂದಿದೆ, ಅದನ್ನ ನೀವೇನ್ ಮಾಡಿ ಬಿಡಿಸಿ. ಹೌದಾ? ನೆಕ್ಸ್ಟ್ ಇನ್ನ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನಿದೆ ಅಂದ್ರೆ, ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಮೊತ್ತ ಆಯ್ತು. ಇನ್ನ ಗುಣಲಬ್ಧ. ಹೌದಾ? ಗುಣಲಬ್ಧವನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಮೊದಲನೇ ಲೆಕ್ಕವನ್ನ ನೋಡೋಣ. 2 ಇಂಟು 1768 ಇಂಟು 50. ಹೌದಾ? ಲೆಕ್ಕ ಇದೆ ನೋಡಿ. ಈಗ ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ನಾವು ಗುಣಲಬ್ಧವನ್ನ ಕಂಡುಹಿಡಿಯಬೇಕು. ಹೌದಾ? ಈಗ ಗುಣಾಕಾರದ ಸಹವರ್ತನೆಯ ನಿಯಮವನ್ನ ಏನ್ ಮಾಡೋಣ, ಅಪ್ಲೈ ಮಾಡೋಣ. ನೋಡಿ, 1768 ಇಂಟು 50. ಹೌದಾ? ಯಾವುದೇ ಕ್ರಮದಲ್ಲಿ ನಾವು ಮಾಡಿದ್ರೂ ಕೂಡ ಒಂದೇ ತರನಾಗಿರ್ತಕ್ಕಂಥ ಉತ್ತರ ಬರಬೇಕು. ಇವಾಗ 1768 ಇಂಟು 2 ಇಂಟು 50. ಹೌದಾ? ನೋಡಿ, 2 ಇಂಟು 1768 ಗುಂಡ್ಲೆ 50 ಗುಣಾಕಾರ ಮಾಡಬೇಕು ನಾವು. ಗುಣಾಕಾರ ಮಾಡಿದ್ರೆ 88,400 ಬರುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, 1768 ಗುಂಡ್ಲೆ 2 ಗುಂಡ್ಲೆ 50 ಮಾಡಿದ್ರೆ ಎಷ್ಟಾಗುತ್ತೆ, 100. ಹೌದಾ? ಈಗ 88,400ಕ್ಕೆ ನಾವು ಏನ್ ಮಾಡ್ಬೇಕೀಗ, 2ರಿಂದ ಗುಣಿಸ್ಬೇಕು. ಗುಣಿಸಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 1,76,800. ಹೌದಾ? ಇಲ್ಲಿದೆ ಅಲ್ಲ ನೋಡಿ, ಇಲ್ಲಿ ಇದು ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. 2 ಸೊನ್ನೆಗಳನ್ನ ಈ ರೀತಿಯಾಗಿ ಇಟ್ಬಿಟ್ಟೋದು. 1,76,800. ಅರ್ಥ ಆಯ್ತಲ್ಲ? ಇದು ಎರಡನೇ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕಗಳು. ಹೌದಾ? ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ನೀವು ಬಿಡಿಸಲು ಪ್ರಯತ್ನಿಸಿ. ಹೌದಾ? ಹಾಗಾದ್ರೆ ಇನ್ನ 3ನೇ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸೋಣ. ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ.
ನೋಡಿ 297 ಗುಂಡ್ಲೆ 17 ಹೌದಾ, ಪ್ಲಸ್ 297 ಗುಂಡ್ಲೆ 3 ಈ ರೀತಿಯಾಗಿ ಏನಿದೆ ಅಂತಂದ್ರೆ ಲೆಕ್ಕ ಇದೆ. ಇದನ್ನು ಯಾವ ರೀತಿಯಾಗಿ ಬಿಡಿಸಬೇಕು ನೋಡಿ. 297 ಏನಾಗಿದೆ ನೋಡಿಲೆ 2 ಸರಿ ಬಂದಿದೆಯಲ್ಲ, ಹೌದಾ. ಅದನ್ನ ಇವಾಗ ಏನ್ ಮಾಡೋಣ, ವಿಭಾಜಕ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ. 297 ಇಂಟು 17 ಪ್ಲಸ್ 3 ಅಂದ್ರೆ 2ರಲ್ಲಿ ಸಾಮಾನ್ಯ ಇರ್ತಕ್ಕಂಥದ್ದು 297, ಅದನ್ನ ಹೊರಗೆ ತೆಗೆದ್ಬಿಟ್ರೆ 17 ಪ್ಲಸ್ 3 ಉಳಿಯುತ್ತೆ, ಹೌದಲ್ಲ. ಈಗ ನೋಡಿ 297 ಇಂಟು 17 ಪ್ಲಸ್ 3 ಕೂಡ ಎಷ್ಟಾಗುತ್ತೆ 20, ಹೌದಲ್ಲ. ಈಗ 297 ಗುಂಡ್ಲೆ 20 ಮಾಡಬೇಕು. ಎಷ್ಟಾಗುತ್ತೆ ಅಂದ್ರೆ 5940 ಆಗುತ್ತೆ. ಇದನ್ನ ಇನ್ನೇನ್ ಮಾಡಬೇಕು ನಾವು, ಇದು ಕರೆಕ್ಟ್ ಇದೆ ಇಲ್ಲ ಅಂತೇಳಿ ಇನ್ನೊಂದು ಇದೆಯಲ್ಲ ಆ ರೀತಿಯಾಗಿ ಮಾಡಿದ್ರು ಕೂಡ ಹಾಗೆ ಬರುತ್ತೆ. ಅಂದ್ರೆ ಇವ್ರು ಹೇಳಿದಾರಲ್ಲ ಆ ರೀತಿಯಾಗಿ ಮಾಡಿದ್ರೆ 297 ಇಂಟು 17 ಗುಣಾಕಾರ ಮಾಡೋದು ಪ್ಲಸ್ 297 ಗುಂಡ್ಲೆ 3 ಈ ರೀತಿಯಾಗಿ ನಾವು ಗುಣಾಕಾರ ಮಾಡಿ ನೋಡಿ ನೀವು, ಅದು ಕೂಡ ಏನಾಗುತ್ತೆ ಕರೆಕ್ಟ್ ಬರುತ್ತೆ. ಇದನ್ನ ಈ ರೀತಿ ಗುಣಿಸಿದ್ರೆ ಇಷ್ಟ ಆನ್ಸರ್ ಬರುತ್ತೆ. 297 ಗುಂಡ್ಲೆ 3 ಗುಣಿಸಿದ್ರೆ 891 ಬರುತ್ತೆ, ಹೌದಾ. ಇದು ಕೂಡ 5940 ಬರುತ್ತೆ. ಆದ್ರೆ ನಾವು ಈಗ ಏನ್ ಮಾಡಬೇಕು, ಈ ರೀತಿಯಾಗಿ ಬಿಡಿಸ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ಇದು 3ನೇ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕ. ಇನ್ನ 4ನೇ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕವನ್ನ ಏನ್ ಮಾಡೋಣ, ಈಗ ಬಿಡಿಸೋಣ. ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಏನಿದೆ ಅಂತಂದ್ರೆ ಒಂದನೇದು 738 ಗುಂಡ್ಲೆ 103, ಹೌದಾ. ಇದನ್ನ ನಾವು ಏನ್ ಮಾಡಬೇಕು, ಬಿಡಿಸ್ಬೇಕು. ಈಗ ಯಾವುದು ಗುಣ ಅಪ್ಲೈ ಆಗುತ್ತೆ, ಯಾವುದು ಗುಣ ಅಂದ್ರೆ ಸಹವರ್ತನೀಯ, ಪರಿವರ್ತನೀಯ ಮತ್ತು ವಿಭಾಜಕ, ಅದು ಸಂಕಲನ ಮತ್ತು ಗುಣಾಕಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈಗ ಇದನ್ನ ಏನ್ ಮಾಡೋಣ ಅಂತಂದ್ರೆ ನೋಡಿಲೆ 738 ಗುಂಡ್ಲೆ ಈ 100ನ್ನ ಏನ್ ಮಾಡೋಣ, ಒಡೆದ್ಕೊಳ್ಳೋಣ. 100 ಪ್ಲಸ್ 3 103 ಆಗುತ್ತಲ್ಲ, ಈ ರೀತಿಯಾಗಿ, ಹೌದಾ. 100 ಪ್ಲಸ್ 3. ಈಗ 738ನ್ನ 100ಕ್ಕೆ ಗುಣಾಕಾರ ಮಾಡಬೇಕು. ಹೌದಾ. ನೆಕ್ಸ್ಟ್ 738 ಗುಂಡ್ಲೆ 3. ಅರ್ಥ ಆಗ್ತಾ ಇದೆಯಲ್ಲ. ಇವಾಗ ನೋಡಿ ಇದು ಎಷ್ಟಾಗುತ್ತೆ, ಗುಣಾಕಾರ ಮಾಡಿದ್ರೆ 738 ಬರೆದ್ಬಿಟ್ಟು 20, ಹೌದಲ್ಲ. 73,800 ಆಯ್ತು. ಇನ್ನ ಪ್ಲಸ್ 738 ಇಂಟು 3 ಮಾಡಿದ್ರೆ 2214 ಬರುತ್ತೆ, ಹೌದಲ್ಲ. ಈಗ ನೋಡಿ ನೆಕ್ಸ್ಟ್ ಇವುಗಳನ್ನು ಏನ್ ಮಾಡಬೇಕು, ಕೂಡಿಸ್ಬೇಕು. ಎಷ್ಟಾಗುತ್ತೆ ಅಂದ್ರೆ 76,014 ಆಗುತ್ತೆ, ಹೌದಲ್ಲ. ಇದನ್ನ ನಾವೇನ್ ಮಾಡ್ಬೋದು, ಈ ರೀತಿಯಾಗಿನೂ ಕೂಡ ಏನ್ ಮಾಡ್ಬೋದು, ಬಿಡಿಸ್ಬೋದು. ಅಂದ್ರೆ ಈ ಮೆಥಡ್ ಹೇಳಿದಿನಲ್ಲ ಆ ರೀತಿಯಾಗಿನೂ ಕೂಡ ಬಿಡಿಸಿದ್ರೆ ಆನ್ಸರು ಅಷ್ಟೇ ಬರುತ್ತೆ. ನೆಕ್ಸ್ಟ್ ಒಂದು ವರ್ಡ್ ಪ್ರಾಬ್ಲಮ್ ಇದೆ ನೋಡಿ, ಅದನ್ನ ನಾವೀಗ ಏನ್ ಮಾಡೋಣ, ಬಿಡಿಸ್ತೀವಿ ನೋಡಿ. ಒಂದ್ಸರಿ ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸ್ತೀನಿ ನೋಡಿ. ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ 40 ಲೀಟರ್ ಪೆಟ್ರೋಲ್ ತುಂಬಿದನು. ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ಪೆಟ್ರೋಲ್ ತುಂಬಿದನು. ಪೆಟ್ರೋಲ್ನ ದರ 1 ಲೀಟರ್ಗೆ 44 ರೂಪಾಯಿ. ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು ಅಂತ ಕೇಳಿದ್ದಾರೆ, ಹೌದಾ. ಮೊದಲು ನಾವು ಸಮಸ್ಯೆಯನ್ನ ತಿಳ್ಕೋಬೇಕು, ಓದಿ ತಿಳ್ಕೋಬೇಕು. ತಿಳ್ಕೊಂಡಾದ್ಮೇಲೆ ಏನಾಗುತ್ತೆ, ಅದು ಯಾವುದು ಅಪ್ಲೈ ಆಗುತ್ತೆ ಅನ್ನುವಂಥದ್ದು ನಾವು ಈಗ ಏನ್ ಮಾಡ್ಬೇಕು, ನೋಡ್ಬೇಕಾಗತ್ತೆ. ಈಗ ಬಿಡಿಸೋಣ. ಒಬ್ಬ ಟ್ಯಾಕ್ಸಿ ಚಾಲಕ ಸೋಮವಾರ ಎಷ್ಟು ಹಾಕ್ತಾನೆ ನೋಡಿ. ಸೋಮವಾರ ದಿನ ಕಾರಿಗೆ ಹಾಕಿದ ಪೆಟ್ರೋಲ್ ಎಷ್ಟು, ಹೌದಾ, 40 ಲೀಟರ್. ಎಷ್ಟು, 40 ಲೀಟರ್, ಹೌದಾ. ನೆಕ್ಸ್ಟ್ ಮರುದಿನ ಅಂದ್ರೆ ಮಂಗಳವಾರ ದಿನ ಅಥವಾ ಮರುದಿನ ಅಂತ ಬರೀರಿ. ಮಂಗಳವಾರ
ಕಾರಿಗೆ ಹಾಕಿದ ಪೆಟ್ರೋಲ್ ಎಷ್ಟು? 50 ಲೀಟರ್. ಹೌದಾ? ಹಾಗಾದ್ರೆ ಒಟ್ಟು ಅಂದ್ರೆ ನಾವು ಇಲ್ಲಿ ಮೊತ್ತವನ್ನು ಕಂಡುಹಿಡಬೇಕಾಗುತ್ತೆ. ಎಷ್ಟು ಲೀಟರ್ ಆಯಿತು? ಮತ್ತೆ ಎಷ್ಟು ಲೀಟರ್ ಪೆಟ್ರೋಲ್ ಅನ್ನು ಹಾಕಿದ? 90 ಲೀಟರ್. ಹೌದಲ್ಲ? ಕೂಡಿಸ್ಬೇಕು ಇದನ್ನ. ಒಟ್ಟು ಪೆಟ್ರೋಲ್, ಒಟ್ಟು ಹಾಕಿರ್ತಕ್ಕಂಥ ಪೆಟ್ರೋಲ್. ಹಾಗಾದ್ರೆ ಒಂದು ಪೆಟ್ರೋಲ್ ಬೆಲೆ, 1 ಲೀಟರ್ ಪೆಟ್ರೋಲ್ಗೆ ಎಷ್ಟಿದೆ? 1 ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟು? ಪೆಟ್ರೋಲ್ ಬೆಲೆ 44 ರೂಪಾಯಿ. ಹೌದಾ? ಈಗ ನೋಡಿ, 90 ಲೀಟರ್ ಹಾಕ್ಸಿದ್ದಾರೆ, 1 ಲೀಟರ್ಗೆ 44. ಅಂದ್ರೆ ಇಲ್ಲಿ ಏನ್ ಮಾಡಬೇಕು ನಾವು? ಯಾವ ಕ್ರಿಯೆಯನ್ನ ಮಾಡಬೇಕು? ಗುಣಾಕಾರ ಮಾಡಬೇಕು. ಹೌದಲ್ಲ? ಹಾಗಾದ್ರೆ 90 ಎಷ್ಟಿದು? ಲೀಟರು. 1 ಲೀಟರ್ಗೆ ಎಷ್ಟು? 44. ಇದನ್ನ ಏನ್ ಮಾಡ್ಬೇಕು ನಾವು? 2 ಗುಣಾಕಾರ ಮಾಡಿದ್ರೆ 3960 ರೂಪಾಯಿ ಆಗುತ್ತೆ. ಹೌದಾ? ಆತ ಎಷ್ಟು ಖರ್ಚು ಮಾಡಿದ ಅಂದಂಗಾಯ್ತು? 3960 ರೂಪಾಯಿಯನ್ನ ಖರ್ಚು ಮಾಡಿದ ಅಂತ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ನಾವು ಈ ರೀತಿ ಬಿಡಿಸುವ ಪದ್ಧತಿಯನ್ನು ನಾವೇನ್ ಮಾಡಬೇಕು? ತಿಳಿದುಕೊಳ್ಬೇಕು. ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ನೀವು ಏನ್ ಮಾಡಿ ಬಿಡಿಸಲು ಪ್ರಯತ್ನಿಸಿ. ಹೌದಾ? ಇಷ್ಟು ಏನೆಂದ್ರೆ ಅಭ್ಯಾಸ 2.2ರಲ್ಲಿ ಬರ್ತಕ್ಕಂಥ ಒಂದೊಂದು ಲೆಕ್ಕಗಳನ್ನ ನಾನು ನಿಮಗೆ ಬಿಡಿಸಲು ತಿಳಿಸಿದ್ದೀನಿ. ನೀವು ಇನ್ನು ಉಳಿದ ಲೆಕ್ಕಗಳನ್ನ ಮನೆಯಲ್ಲಿ ಕೂತ್ಕೊಂಡು ಬಿಡಿಸಿ. ಏನಾದರೂ ಕನ್ಫ್ಯೂಸ್ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು.